ಕರೆಕ್ಟ್ ಆಗಿ ಅವ್ರಿಗೂ ಒಂದು ಇದಿರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಹೌದು ಕೊಡೋಣ ಅಂತ. ಆಯ್ತಾ? ಎರಡನೇದು, ಇಫ್ ಯು ಡೋಂಟ್ ಡೂ ದ ಪೇಮೆಂಟ್, ನೆಕ್ಸ್ಟ್ ಬರೋ PDOಗೆ ಅದು ಕಾನ್ಫಿಡೆನ್ಸ್ ಬರಲ್ಲ, ನಾನು ಯಾಕೆ ಪೇಮೆಂಟ್ ಮಾಡಬೇಕು ಅಂತ. ಆ ತರ ಇದ್ರೆ ನಿಮ್ಗೆ ಫ್ಯೂಚರ್ ಆಗಿ ದೆನ್ ಯು ಆರ್ ಕ್ರಿಯೇಟಿಂಗ್ ಅ ಇನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್. ಮತ್ತೆ ಮುಂದಿನ ವರ್ಷಗಳಲ್ಲಿ ಯಾರು ಮುಂದೆ ಬಂದು ಕೊಡಲ್ಲ, ವಿಚ್ ಇಸ್ ನಾಟ್ ಆಕ್ಸೆಪ್ಟಬಲ್. ಅದಕ್ಕೋಸ್ಕರನೇ ಎವ್ರಿ 15 days ಆಗ್ಬೋದು. ಅದರಲ್ಲಿ ನಿಮ್ಗೆ ಏನಾದ್ರೂ ಇಶ್ಯೂಸ್ ಇದ್ರೆ ನಮ್ಗೆ VC ಅಲ್ಲಿ ತಿಳಿಸ್ಬೇಕು. ಪ್ರತಿ ವಾರ ನಾವು CEO ಕಡ್ಡಾಯವಾಗಿ VC ತಗೊಳ್ತಾ ಇದ್ದೀವಿ, ವಿಸಿಟ್ ಕೂಡ ಮಾಡ್ತಾ ಇದೀವಿ ಪ್ರತಿ ವಾರ. ಬಿಫೋರ್ ದ ನೋಡಲ್ ಆಫೀಸರ್ಸ್ ಗೋ, ಐ ಗೋ ಟು ಫೀಲ್. ಹೌದಾ? ಸೊ ಯು ಪ್ಲೀಸ್ ಎನ್ಶ್ಯೂರ್ ದಟ್ ದ ಪ್ರೈವೇಟ್ ಬೋರ್ವೆಲ್ ಪೇಮೆಂಟ್ ಮತ್ತೆ ಟ್ಯಾಂಕರ್ದು ಪೇಮೆಂಟ್ಸ್ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಆಗ್ತಾ ಇದೆ. ಯಾವ ಪೇಮೆಂಟ್ ಪೆಂಡಿಂಗ್ ಇರಬಾರ್ದು. ದಟ್ ವಿ ವಿಲ್ ಆಲ್ಸೋ ಚೆಕ್ ಫ್ರಮ್ ದಿ DC ಆಫೀಸ್. ಆಮೇಲೆ ಈಗ ಬೆಸ್ಕಾಂ ಅವರು ಕೊಟ್ಟಿದ್ದಾರೆ, ನಾವು ಇಮಿಡಿಯೇಟ್ ಕನೆಕ್ಷನ್ ಕೊಡ್ಬೇಕಂತ. ಡೋಂಟ್ ಕೀಪ್ ವೇಟಿಂಗ್ ಫಾರ್ ದೆಮ್ ಟು ಕಮ್ ಅಂಡ್ ಸಬ್ಮಿಟ್ ದಿ ಅಪ್ಲಿಕೇಶನ್. ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡಿ ಒಂದು. ಆಮೇಲೆ ಸಮ್ಮರ್ ಅಲ್ಲಿ ಲೋಡ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಇಲ್ಲ ಅಂತಿಲ್ಲ. ಬಟ್ ನಿಮ್ಮ ವಾಟರ್ಮೆನ್ಗಳು ಏಗಳು ಫೋನ್ ಅನ್ನು ಪಿಕ್ ಮಾಡಬೇಕು. ನಮ್ಗೆ ಡೈರೆಕ್ಟ್ ರೈತರು ಕಾಲ್ ಮಾಡಿ ಅವರು ಎಷ್ಟು ದಿನ ಹೋದ್ರೂ ಸಿಗ್ತಾ ಇಲ್ಲ ಅಲ್ಲಿ ಆಫೀಸರ್ಸ್ ಅಂತ ಹೇಳುವಾಗ, ಯು ವಾಂಟ್ ಮಿ ಟು ಕಮ್ ಅಂಡ್ ಸಿಟ್ ಇನ್ ಯುವರ್ ಆಫೀಸ್ ಅಂಡ್ ವರ್ಕ್ ಆಸ್ AW Escom? No, we are ready to do that also now. ಕಂಪ್ಲೇಂಟ್ಸ್ ಬರಬಾರ್ದು ನಮ್ಗೆ. ಈಗ ಎಲ್ಲಿ ಎನರ್ಜೈಸೇಷನ್ ಪೆಂಡಿಂಗ್ ಇದೆ, AW ಹತ್ರ ಇವತ್ತು ಕೂತ್ಕೊಂಡು ರಿಕನ್ಸೈಲ್ ಮಾಡಿ ಎವ್ರಿಥಿಂಗ್ ಶುಡ್ ಬಿ ಕಂಪ್ಲೀಟ್ ಇನ್ ದ ನೆಕ್ಸ್ಟ್ 2 days. JJM ಅಲ್ಲಿ ನಿಮ್ಗೆ ಏನು ಇಶ್ಯೂಸ್ ಇದೆ, ಯು ಪ್ಲೀಸ್ ಸಿಟ್ ಅಂಡ್ ಸಾರ್ಟ್ ಔಟ್ ವಿತ್ ದಿ ಕಾಂಟ್ರಾಕ್ಟರ್. ಆಮೇಲೆ ಈಗ ಬೋರ್ವೆಲ್ ಓನರ್ಸ್ ಹತ್ರನೂ ಜಿಯಾಲಜಿಸ್ಟ್ ಹತ್ರ ನಾನು ಮಾತಾಡಕ್ಕೆ ಹೇಳಿದ್ದೀನಿ. ವಿಲ್ ಎನ್ಶ್ಯೂರ್ ಸಫಿಷಿಯಂಟ್ ಮೆಷಿನ್ಸ್ ಆರ್ ಅವೈಲಬಲ್. AC ಅವರು ತಾವು ಟಾಸ್ಕ್ ಫೋರ್ಸ್ ಅನ್ನು ಸೀರಿಯಸ್ ಆಗಿ ತಗೊಂಡು ಪ್ರತಿ ವಾರ ಮಾಡಬೇಕು. ದಿಸ್ ಇಸ್ ನೋ ಎಕ್ಸ್ಕ್ಯೂಸ್. ಓಕೆ, ಟಾಸ್ಕ್ ಫೋರ್ಸ್ ಮಾಡುವಾಗ ಯು ಪ್ಲೀಸ್ ಇನ್ಫಾರ್ಮ್ ದ PDOs. ಯು ಪುಟ್ ಅ ಕಾಪಿ ಟು ದಮ್ ಸೇಯಿಂಗ್ ದಟ್ ನಿಮ್ಮ ಹ್ಯಾಬಿಟೇಟ್ಸ್ ಅಲ್ಲಿ ಏನಾದರೂ ಸಮಸ್ಯೆ ಇದ್ರೆ ದಯವಿಟ್ಟು ತಾವು ಬಂದು ನಮ್ಮ ಹತ್ರ ಹೇಳಿ ಅಂತ, ಅಲಾಂಗ್ ವಿತ್ ಮಹಾಜನ್. ಒಂದು 2 ಲೈನ್ ಎಕ್ಸ್ಟ್ರಾ ನಿಮ್ಮ ನೋಟಿಸ್ ಅಲ್ಲಿ ಹಾಕೋದ್ರಲ್ಲಿ ಏನು ಇದೆ ಇಲ್ಲ. ಯು ಆಲ್ ಆರ್ ಅ ಟೀಮ್. ಓಕೆ, ತಹಸೀಲ್ದಾರ್ ಅವರೇ ಕಂಟ್ರೋಲ್ ರೂಮು ನಿಮ್ಮಲ್ಲಿ 24/7 ಇರಬೇಕು. ಯು ಶುಡ್ ಹ್ಯಾವ್ ಅ ಕಂಪ್ಲೇಂಟ್ ಬುಕ್ ರಿಜಿಸ್ಟರ್. ಐ ವಿಲ್ ಕಮ್ ಅಂಡ್ ಚೆಕ್ ನೆಕ್ಸ್ಟ್ ಟೈಮ್. ಮತ್ತೆ ಆ ನಂಬರ್ ಏನಿದೆ ಅದನ್ನು ಮೀಡಿಯಾ ಹತ್ರ ಕೊಟ್ಟು ಜನರಿಗೆ ಅದು ಗೊತ್ತಾಗಬೇಕು, ಆ ನಂಬರ್ ಏನಿದೆ ಅಂತ. ಅವರಿಗೆ ಸಮಸ್ಯೆ ಇದ್ದಾಗ ಕಾಲ್ ಮಾಡಬೇಕು. ಓಕೆ, ಕೆಲವು ರೈತರು ಈಗ ಅವರು ಇದರಲ್ಲಿ ಏನು ಹಾಕಲ್ಲ, ಅವರು ಬೋರ್ವೆಲ್ ಕೊಡ್ಲಿಕ್ಕೆ ತಯಾರಿರ್ತಾರೆ. ಹೋಗಿ ತಾವು ಭೇಟಿಯಾಗಿ ಅವ್ರ ಹತ್ರ ಮಾತಾಡಿ. ಗೋ ಅಂಡ್ ಸ್ಪೀಕ್, ಯು ವಿಲ್ ಫೈಂಡ್ ಔಟ್ ವಾಟ್ ಇಸ್ ದ ಇಶ್ಯೂ. ಈಗ ಯಾರು ಕೊಡಕ್ಕೆ ರೆಡಿ ಇದ್ದಾರೆ, ಕೆಲವರೆಲ್ಲ ನಾವು ಫ್ರೀ ಆಗಿ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ಯು ಶುಡ್ ಜಸ್ಟ್ ಗೋ ಅಂಡ್ ಆಸ್ಕ್ ದೆಮ್. ಕೇಳದೆ ಹೋದ್ರೆ ಹೆಂಗ್ ನಿಮ್ಗೆ ಗೊತ್ತಾಗುತ್ತೆ ಸೊಲ್ಯೂಷನ್ ಏನು ಅಂತ? ಸೊಲ್ಯೂಷನ್ ತಾವೇ ಹುಡುಕ್ಬೇಕಲ್ಲ. ಪ್ಲೀಸ್ ಗೋ ಅಂಡ್ ವಿಸಿಟ್. ಕೂತ್ಕೊಳ್ಳಿ. ಅದು 85 lakhs ಬಿಡುಗಡೆ ಆಗಿದೆ ಈಗಾಗಲೇ. ಇದು ಹೊಸ ಬೋರ್ವೆಲ್ ಕೊಡಲಿಕ್ಕೆ ಕನಿಷ್ಠ ಒಂದು ಹೊಸ ಬೋರ್ವೆಲ್ಗೆ 2 ಲಕ್ಷ ಆಗುತ್ತೆ. ಕರೆಕ್ಟ್? ಸೊ ಶಿರಾಗೆ ಎಷ್ಟು ಕಡೆ ಸಮಸ್ಯೆ ಇದೆ ಅದನ್ನು ಆಯ್ಕೆ ಮಾಡಿ ನಿಮ್ಮ ಟಾಸ್ಕ್ ಫೋರ್ಸ್ ಮುಖಾಂತರ ಅದಕ್ಕೆ ಅನುಮೋದನೆ ತಗೊಳ್ಳಿ. ದಟ್ ಇಸ್ ನಂಬರ್ 1. ಕ್ಯಾಪ್ ಅಲ್ಲಿ ನಿಮ್ಗೆ 85 lakhs ಇದೆ. ಕರೆಕ್ಟ್? ಇದು ಇಲ್ಲದೆ ನಮ್ಗೆ JJM ಅಡಿಯಲ್ಲಿ ಸುಮಾರು ಅವಕಾಶ ಇದೆ. ಈಗಾಗಲೇ CEO ಅವರು ಹೇಳಿದ್ದಾರೆ ಅಪ್ರೂವಲ್ ಆಗಿದೆ. ಬಟ್ ಅದರಲ್ಲಿ ಬೋರ್ವೆಲ್ ಕೊರಿಲಿಕ್ಕೆ ಸಮ್ ಇಶ್ಯೂಸ್ ಇದೆ, ಕೋಆರ್ಡಿನೇಷನ್ ಇಶ್ಯೂಸ್ ಮತ್ತೆ ಆ ಕಾಂಟ್ರಾಕ್ಟರ್ ಇಶ್ಯೂಸ್ ಇದೆ. ಅದೆಲ್ಲ ಸ್ವಲ್ಪ ಸಾಲ್ವ್ ಮಾಡಿ ಇಮಿಡಿಯೇಟ್ಲಿ. ಅಂಡ್ ನಂಬರ್ 3 ಇಸ್ ಈಗ SDRF ಅಡಿಯಲ್ಲಿ ರಿಪೇರ್ಸ್ ಅಂತ ತಾವು ತಗೋಬಹುದು. ಕರೆಕ್ಟ್? ರಿಪೇರ್ಸ್ ಅಂತ ಆಕ್ಷನ್ ಪ್ಲಾನ್ ಮಾಡಿ ನಮ್ಮ ಟಾಸ್ಕ್ ಫೋರ್ಸ್ ಇಂದ ಅಪ್ರೂವಲ್ ತಗೊಂಡು ನಮ್ಗೆ ಕಳಿಸ್ಕೊಡಿ. ನಾವು ಇಮಿಡಿಯೇಟ್ ಅದಕ್ಕೆ ಅಪ್ರೂವಲ್ ಕೊಡ್ತೀವಿ. ಈಗಾಗಲೇ ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 2 crores ನಾನು ಅಪ್ರೂವಲ್ ಕೊಟ್ಟಿದ್ದೀನಿ ಆಕ್ಷನ್ ಪ್ಲಾನ್. SDRF ಅಡಿಯಲ್ಲಿ ತಹಸೀಲ್ದಾರ್ ಹತ್ರನೂ ಹಣ ಇದೆ, ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನನ್ನ ಹತ್ರ ಕೂಡ ವಿ ಹ್ಯಾವ್ ಫಂಡ್ಸ್. ಓಕೆ, ಸೊ ಅದನ್ನು ತಾವೆಲ್ಲರನ್ನು ಒಂದು ವಿವೇಚನೆಯಿಂದ ಬಳಸಬೇಕು. ಹೊಸ ಬೋರ್ವೆಲ್ ಕ್ಯಾಪ್ ಅಲ್ಲಿ ಮತ್ತೆ JJM ಅಲ್ಲಿ ಮಾಡಿಸಿ. ಎಕ್ಸ್ಟೆನ್ಷನ್, ಎನರ್ಜೈಸೇಷನ್, ರಿಪೇರ್ಸ್ ಅದೆಲ್ಲ ಸ್ವಲ್ಪ ಯು ಕ್ಯಾನ್ ಡೂ ಇಟ್ ಇನ್ ಅದರ್ ಫಂಡ್ಸ್. ನಂಬರ್